ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವೀಗ ಆಲ್ರೆಡಿ 3 ಕ್ಲಾಸಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಆಕ್ಚುಲಿ ಇದು ಕ್ಲಾಸ್ 4 ಅಂತ ಹಾಕ್ಬೇಕು ಅಂತ ಅನ್ಕೊಂಡೆ, ಬಟ್ ಕ್ಲಾಸ್ 4 ಇದು ತುಂಬಾ ಲೆಂದಿ ಆಗಿ ಇಲ್ದಿರೋದ್ರಿಂದ ನಾನು ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇಷನ್ ಕೊಡ್ತಾ ಇರೋದ್ರಿಂದ ಇದು ಕ್ಲಾಸ್ ಅಂತ ಹೇಳ್ಕೊಳ್ಳೋದು ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ಇದನ್ನ ಅಷ್ಟೇ ಜಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ ಅನ್ನೋದನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೇನಪ್ಪಾ ಅಂದ್ರೆ ಇಂಗ್ಲಿಷ್ ಗ್ರಾಮರ್ ಅನ್ನ ನಾವು ಮುಂದಿನ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತಿದೀವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು? ಒಂದು ಮಾತು ಅಥವಾ ನೀವು ಒಂದು ವಾಕ್ಯವನ್ನ ಬರೀತೀರಾ, ಹೇಳ್ತೀರಾ. ಸೊ ಆ ಒಂದು ವಾಕ್ಯವನ್ನ ಬರೆಯುವಾಗ ನಿಮಗೆ ಅಲ್ಲಿ ಯಾವ ಯಾವ ಪಾರ್ಟ್ಗಳು ಅಂದ್ರೆ ಯಾವ ಯಾವ ವಿಭಾಗಗಳು ಸಿಗುತ್ತವೆ ಅನ್ನೋದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಾರೆ. ಇದೇ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಭಾಗ ಅಂತಾನು ಕರಿಬಹುದು. ಸೊ ಮೊದಲನೇದಾಗಿ ಬರೋದು ಯಾವುದು? ನೌನ್ ಅಂತ ಬರ್ತದೆ. ನೌನ್ ಅಂದ್ರೆ ನಾಮಪದ. ನಾಮಪದ ಅಂದ್ರೆ ಏನು? ಯಾವುದೇ ಒಂದು ವ್ಯಕ್ತಿಯ ಹೆಸರು, ಸ್ಥಳದ ಹೆಸರು, ಅಥವಾ ಒಂದು ವಸ್ತುವಿನ ಹೆಸರು, ಅಥವಾ ಒಂದು ಉದ್ದೇಶ, ಆಬ್ಜೆಕ್ಟಿವ್ ಐಡಿಯಾದ ಹೆಸರುಗಳನ್ನ ನಾವು ನೌನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪ್ರನೌನ್ ಅಂತಂದ್ರೆ ಏನು? ಸರ್ವನಾಮ. ಸರ್ವನಾಮ ಅಂತಂದ್ರೆ ನಾಮಪದದ ಬದಲಾಗಿ, ಒಂದು ನಾಮಪದದ ಬದಲಾಗಿ ನಾವು ಸರ್ವನಾಮಗಳನ್ನ ಉಪಯೋಗಿಸುತ್ತೇವೆ. ಹಾಗಾಗಿ ಅದನ್ನ ನಾವು ಏನಂತ ಕರಿತೀವಿ? ಪ್ರನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಐ ಅಲ್ಲ ಅಶೋಕ್ ಅಥವಾ ಆನಂದ್ ಅಥವಾ ಹುಬ್ಳಿ ಅನ್ನೋ ಬದಲಿಗೆ ನಾವು ಏನ್ ಕರಿತೀವಿ ಪ್ರನೌನ್ ಅಲ್ಲಿ? ಹಿ, ಶಿ, ಇಟ್. ಈ ಒಂದೆರಡು ಎಕ್ಸಾಂಪಲ್ ಅನ್ನ ಕೊಡಬಹುದು. ಡೋಂಟ್ ವರಿ, ನಾನು ಇವುಗಳ ಮೇಲೆ ಸಪರೇಟ್ ಆಗಿ ವಿಡಿಯೋಗಳನ್ನ ಮಾಡೇ ಹಾಕ್ತೀನಿ. ಈಗ ಸದ್ಯ ಪಾರ್ಟ್ ಯಾವ ಇದಾವೆ ಅಂತ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಿರೋದು. ನೆಕ್ಸ್ಟ್ ವರ್ಬ್. ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ಕ್ರಿಯಾಪದ ಅಂದ್ರೆ ನೀವು ಏನ್ ಕೆಲಸ ಮಾಡ್ತಿದ್ದೀರಲ್ಲ ಆ ಪದ. ಈಗ ಫಾರ್ ಎಕ್ಸಾಂಪಲ್ ನಾನು ಓಡ್ತಾ ಇದ್ದೀನಿ, ಐ ಆಮ್ ರನ್ನಿಂಗ್. ರನ್ನಿಂಗ್ ಅನ್ನೋದೇನು? ಕ್ರಿಯಾಪದ. ಐ ಆಮ್ ಈಟಿಂಗ್, ಐ ಆಮ್ ಸ್ಟಡಿಂಗ್, ಐ ಆಮ್ ಬ್ಲಾಗಿಂಗ್, ಐ ಆಮ್ ಜಂಪಿಂಗ್. ಸೊ ನೀವು ಏನು ವರ್ಕ್ ಮಾಡ್ತಿದ್ದೀರಾ, ನಿಮ್ದು ಆಕ್ಷನ್ ಏನಿದೆ ಅಲ್ಲ, ಸೊ ಅದನ್ನ ನಾವು ಕ್ರಿಯೆ ಅಥವಾ ಕ್ರಿಯಾಪದದಲ್ಲಿ ಬಳಸಬೇಕು. ನೆಕ್ಸ್ಟ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂತಂದ್ರೆ ಗುಣವಾಚಕ ಅಂತ ಕರೀತಾರೆ. ಗುಣವಾಚಕ ಅಂತಂದ್ರೆ ಇದನ್ನ ಯೂಶಲಿ ನಾವು ನಾಮಪದದ ಮುಂದುಗಡೆ ಬಳಸಬೇಕು. ನಾಮಪದದ ಮುಂದುಗಡೆ ಯಾಕೆ ಬಳಸಬೇಕು ಅಂದ್ರೆ ಅದು ಆ ನಾಮಪದದ ಗುಣವನ್ನ ವಿವರಿಸುತ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ರಾಹುಲ್ ಈಸ್ ವೆರಿ ಗುಡ್ ಬಾಯ್. ಯಾರು? ರಾಹುಲ್. ಎಂತ ವ್ಯಕ್ತಿ? ಒಳ್ಳೆಯ ವ್ಯಕ್ತಿ. ಒಳ್ಳೆಯ ಏನೋ ಗುಡ್. ಫ್ಲವರ್ ಈಸ್ ವೆರಿ ಬ್ಯೂಟಿಫುಲ್. ನೀವು ಏನನ್ನ ಹೊಗಳ್ತಿದ್ದೀರಾ ಇಲ್ಲಿ? ಫ್ಲವರ್ ಅನ್ನ ಹೊಗಳ್ತಿದ್ದೀರಾ. ಫ್ಲವರ್ ಏನಿಲ್ಲಿ? ಫ್ಲವರು ನೌನ್. ಸೊ ನೌನ್ಗಳನ್ನ ಹೊಗಳಲಿಕ್ಕೆ, ಅವುಗಳ ಗುಣಗಳನ್ನು ಯಾವ ರೀತಿಯಾಗಿ ನೌನ್ ಇದೆ ಅಂತ ತಿಳಿಸ್ಲಿಕ್ಕೆ ನಾವು ಏನನ್ನ ಬಳಸ್ತೀವಿ? ಅಡ್ಜೆಕ್ಟಿವ್ ಅನ್ನ ಬಳಸ್ತೀವಿ. ಸೊ ಇನ್ನು ನೆಕ್ಸ್ಟ್ ಫಿಫ್ತ್ ಒಂದು ಬಂದ್ಬಿಟ್ಟೇನು? ಅಡ್ವರ್ಬ್. ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ ಅಂತ ನಾವು ಕರಿತೀವಿ. ಕ್ರಿಯಾ ವಿಶೇಷಣ ಅಂತಂದ್ರೆ ಏನು? ಕ್ರಿಯೆಯ ಗುಣವನ್ನ ಇನ್ನು ಹೆಚ್ಚಾಗಿ ವಿವರಿಸಲಿಕ್ಕೆ ನಾವು ಕ್ರಿಯಾ ವಿಶೇಷಣ ಅಥವಾ ಅಡ್ವರ್ಬ್ ಇನ್ ಇಂಗ್ಲಿಷ್ ನಾವು ಉಪಯೋಗಿಸ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ನಾನು ನಿಮ್ಮೊಂದು ಸೆಂಟೆನ್ಸ್ ಅನ್ನು ಹೇಳ್ತೇನೆ. ಅವನು ತುಂಬಾ ವೇಗವಾಗಿ ಓಡಿದ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ. ಹಿ ರ್ಯಾನ್ ಫಾಸ್ಟ್ಲಿ. ಫಾಸ್ಟ್ಲಿ ಅಂತ ಏನು ಬಂತು ಅಥವಾ ವೇಗವಾಗಿ ಅಂತ ಬಂತಲ್ಲ, ಇದೇನು? ಹಿ ನಾಮಪದ, ರ್ಯಾನ್ ಕ್ರಿಯೆ, ವೆರಿ ಫಾಸ್ಟ್ಲಿ ಅಂದ್ರೆ ವೇಗವಾಗಿ ಓಡಿದ. ಆ ವೇಗವಾಗಿ ಓಡಿದ ಅನ್ನೋದೇನ್ ಬರ್ತದಲ್ಲ, ಸೊ ಅದನ್ನ ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಅಂದ್ರೆ ಅವರು ಮಾಡುತ್ತಿರುವಂತಹ ಕೆಲಸದ ಬಗ್ಗೆ ಇನ್ನೂ ಹೆಚ್ಚಾಗಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಹಿ ರ್ಯಾನ್ ಸ್ಲೋಲಿ, ಹಿ ಈಟ್ಸ್ ಸ್ಲೋಲಿ, ಹಿ ವರ್ಕ್ಸ್ ಫಾಸ್ಟ್ಲಿ, ಹಿ ರ್ಯಾನ್ ಫಾಸ್ಟ್ಲಿ, ಹೀಗೇನ್ ಬರುತ್ತಲ್ಲ, ಅಲ್ಲಿ ಏನು ನಾವು ಅಡ್ವರ್ಬ್ ಕ್ರಿಯಾ ವಿಶೇಷಣಗಳನ್ನ ವೇಗವಾಗಿ, ನಿಧಾನವಾಗಿ ಅಂತ ಯೂಸ್ ಮಾಡ್ತೀವಲ್ಲ, ಅವನ್ನೆಲ್ಲ ನಾವು
ಎಡ್ವರ್ಬ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ? ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದ್ರೆ ಸಂಬಂಧ ಸೂಚಕ ಅಂತ ಕರಿತೀವಿ. ಅಂದ್ರೆ ಈಗ ಒಂದು ವಸ್ತು ಮತ್ತು ಇನ್ನೊಂದು ವಸ್ತುವಿನ ನಡುವಿನ ಸಂಬಂಧವನ್ನ ಸೂಚಿಸ್ಲಿಕ್ಕೆ ಅಥವಾ ಒಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿಯ ನಡುವಿನ ಸಂಬಂಧವನ್ನ ಸೂಚಿಸ್ಲಿಕ್ಕೆ ನಾವು ಪ್ರಿಪೋಸಿಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಟೆಂಪಲ್ ವಿತ್ ನವೀನ್ ಅಂದ್ರೆ ಈಗ ನಾನು ದೇವಸ್ಥಾನಕ್ಕೆ ಯಾರ ಜೊತೆಗೆ ಹೋಗ್ತಿದ್ದೀನಿ? ನವೀನ್ ಜೊತೆ. ಸೊ ಇಲ್ಲಿ ಏನಂತ ಬಂತು? ಯಾರ ಜೊತೆ? ವಿತ್. ಸೊ ಹುಬ್ಳಿ ಈಸ್ ಇನ್ ಧಾರವಾಡ ಸಿಟಿ ಅಂದ್ರೆ ಹುಬ್ಬಳ್ಳಿಯು ಎಲ್ಲೈತಿ? ಇನ್ ಧಾರವಾಡ ಸಿಟಿ, ಧಾರವಾಡ ಜಿಲ್ಲೆ, ಆಕ್ಚುಲಿ ಜಿಲ್ಲೆ ಒಳಗ ಐತಿ. ದ ಬುಕ್ ಈಸ್ ಅಂಡರ್ ದ ಟೇಬಲ್ ಅಂದ್ರ ಮೇಜಿನ ಕೆಳಗೆ ಪುಸ್ತಕ ಇದೆ. ಸೊ ಇಲ್ಲೇನೋ ಅಂಡರ್. ಈ ರೀತಿ ವರ್ಡ್ ಗಳನ್ನ ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಪ್ರಿಪೋಸಿಷನ್ಸ್ ಅಂದ್ರೆ ಏನು? ಎರಡು ವಸ್ತು ಅಥವಾ ಎರಡು ವ್ಯಕ್ತಿಗಳ ನಡುವಿನ ಸಂಬಂಧವನ್ನ ತಿಳಿಸ್ಲಿಕ್ಕೆ ನಾವು ಪ್ರಿಪೋಸಿಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಂಬರ್ 7 ಅಲ್ಲಿ ಬರೋದು ಕಂಜಂಕ್ಷನ್ಸ್. ಕಂಜಂಕ್ಷನ್ಸ್ ಅಂದ್ರೆ ಸಂಧಿ ಪದ ಅಂತ ಕರಿತೀವಿ. ಸಂಧಿ ಪದ ಅಂತಂದ್ರೆ ಎರಡು ಶಬ್ದಗಳನ್ನ ಅಥವಾ ಎರಡು ಸಾಲುಗಳನ್ನ ಅಥವಾ ಎರಡು ಪ್ಯಾರಾಗಳನ್ನ ನೀವು ಜೋಡಿಸ್ಬೇಕಂದ್ರೆ ಇವುಗಳನ್ನ ಉಪಯೋಗಿಸ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಸಂಧಿ ಪದದ ಬಗ್ಗೆ ಒಂದು ಎಕ್ಸಾಂಪಲ್. ಡ್ಯೂ ಟು ಹೆವಿ ವರ್ಕ್ ಟುಡೇ ಐ ಗಾಟ್ ವೆರಿ ಟಯರ್ಡ್. ಬಿಕಾಸ್ ಆಫ್ ದಟ್ ಐ ಕುಡಂಟ್ ಏಬಲ್ ಟು ಗೋ ಟು ದ ಮಾರ್ಕೆಟ್ ಅಂದ್ರೆ ಇವತ್ತಿನ ಹೆಚ್ಚಿನ ಕೆಲಸದಿಂದಾಗಿ ನಾನು ಸುಸ್ತಾಗಿದ್ದರಿಂದ ನನಗೆ ಮಾರ್ಕೆಟ್ಗೆ ಹೋಗಲು ಆಗಲಿಲ್ಲ. ಸೊ ಇಲ್ಲಿ ಬಿಕಾಸ್ ಅನ್ನೋದೇನು? ಕಂಜಂಕ್ಷನ್. ಇದೇನ್ ಮಾಡ್ತು? ಎರಡು ಸೆಂಟೆನ್ಸ್ ಅನ್ನ ಸೇರಿಸ್ತು. ಇದ್ರ ಜೊತೆ ಎಂಡ್ ಬರ್ತದೆ, ಬಿಕಾಸ್ ಬರ್ತದೆ. ಸೊ ಹೀಗೆ ಎರಡು ಸೆಂಟೆನ್ಸ್ ಅನ್ನ ಅಥವಾ ಎರಡು ಶಬ್ದಗಳನ್ನ ಅಥವಾ ಎರಡು ಪಠ್ಯಗಳನ್ನ, ಎರಡು ಪ್ಯಾರಾಗಳನ್ನ ಜೋಡಿಸ್ಲಿಕ್ಕೆ ನಾವು ಕಂಜಂಕ್ಷನ್ಸ್ ಅನ್ನ ಉಪಯೋಗಿಸ್ತೀವಿ. ನೆಕ್ಸ್ಟ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದ್ರೆ ಆಶ್ಚರ್ಯ ಸೂಚಕ ಪದಗಳು. ಆಶ್ಚರ್ಯ ಸೂಚಕ ಪದಗಳು ಅಂದ್ರೆ ಈಗ ಯೂಶುವಲಿ ನೀವು ಮಕ್ಕೊಂಡಿರ್ತೀರಿ, ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಅಕೌಂಟಿಗೆ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ₹1 crore ಅಂತ ಬಂದ್ಬಿಟ್ರ ಏನಂತೀರಿ ನೀವು? ಹಾಕ ಅವನ ಸೇಮ್. ಇದೇನು? ಆಶ್ಚರ್ಯ. ನಿಮ್ಗ ಲೆಕ್ಕನೇ ಹೇಳಿದಿಲ್ಲ, ಏನಪ್ಪಾ ಇದು, ಯಾವ ರೊಕ್ಕ ಹಾಕಿದ್ನೋ ತಂದೆ ನನಗಂತಂದ. ಆ ಆಶ್ಚರ್ಯ ಸೂಚಕ ಪದಗಳನ್ನ ನಾವೇನಂತ ಕರಿತೀವಿ? ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಸೊ ಒಟ್ಟು ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಎಷ್ಟಿದೆ? 8. ಇವು 8 ತುಂಬಾ ಇಂಪಾರ್ಟೆಂಟ್. ಬಟ್ ಅದರಲ್ಲಿ ಈಗ ಸದ್ಯಕ್ಕೆ ನಾನು ನಾಮಪದ, ಸರ್ವನಾಮಪದ, ಕ್ರಿಯಾಪದ ಇವುಗಳನ್ನ ಸೆಪರೇಟ್ ಕ್ಲಾಸ್ ಮಾಡ್ತೀನಿ. ಇವುಗಳನ್ನ ಯಾಕಂದ್ರೆ ಇದಿಷ್ಟರಲ್ಲಿ ನೀವು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಲಿಕ್ಕೆ ಬೇಕಾದ 3 ಇವೆ. 1, 2, 3. ಸೊ ಇವು ಇಂಪಾರ್ಟೆಂಟ್ ಆಗಿದ್ರಿಂದ ಇವನ್ ಸೆಪರೇಟ್ ಕ್ಲಾಸ್ ಮಾಡಿ ಇವನ್ನ ಎರಡೆರಡು ಸೇರಿ ಮಾಡಿದ್ರೆ ಆಗ್ಬೋದಲ್ಲ? 8 ಅಂದ್ರೆ 2 ಒಂದ್ರಲ್ಲಿ 2 ಮಾಡ್ತೀನಿ, ಇನ್ನೊಂದ್ರಲ್ಲಿ 3 ಕ್ಲಾಸ್ ಮಾಡಿ ಅಪ್ಲೋಡ್ ಅನ್ನ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನಿಮ್ಗೇನಾದ್ರೂ ಡೌಟ್ ಇದ್ರು ಅದನ್ನು ಸಹ ಕಮೆಂಟ್ ನಲ್ಲಿ ಹಾಕಿ. ಇವತ್ತಿನ ನಿಮ್ಮ ವರ್ಕ್ ಪಾರ್ಟ್ಸ್ ಆಫ್ ಸ್ಪೀಚ್, ಇದರಲ್ಲಿ ಬೇರೆ ಎಕ್ಸ್ಪ್ಲೇಷನ್ ಏನ್ ಬೇಡ. ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟಿದೆ ಅಂತ ನೀವು 1-2-3 ಸಲ ಬರೋದ್ ತೆಗಿಬೇಕು. ಯಾಕಂದ್ರೆ ನಿಮ್ಗೆ ನಾಳೆ ಎಲ್ಲಿ ನಿಂದಿರ್ಸಿ ಕೇಳಿದ್ರು ಕಣ್ಣು ಮುಚ್ಚಬೇಕು ನೀವು. ನೌನು, ಪ್ರೊನೌನು, ವರ್ಬು, ಅಡ್ಜೆಕ್ಟಿವ್, ಅಡ್ವರ್ಬ್, ಕಂಜಂಕ್ಷನ್ಸ್, ಪ್ರಿಪೋಸಿಷನ್ಸ್, ಇಂಟರ್ಜೆಕ್ಷನ್ಸ್ ಅಂತ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಹೋಗೋಕಿನ ಮುಂಚೆ ಒಂದು ಸಣ್ಣ ಮಾತು ನಿಮ್ಮೆಲ್ಲರಿಗೂ. ಸೊ ಪವರ್ ಆಫ್ ಪಾಸಿಟಿವ್ನೆಸ್ ಅಂತ ಒಂದು ಇದು ಬರ್ತದೆ. ಯಾವಾಗ್ಲೂ ಮನುಷ್ಯ ತಾನು ಹೇಗಿರ್ತಾನೋ, ವಾಟ್ ಯು ಥಿಂಕ್ ಈಸ್ ವಾಟ್ ಯು ಬಿಕಮ್. ಅಂದ್ರೆ ನೀವು ಹೇಗೆ ಥಿಂಕ್ ಮಾಡ್ತಿರೋ ನೀವು ಅದನ್ನೇ ಆಗ್ತೀರಿ ಅನ್ನೋದು ಹಿರಿಯರೊಬ್ಬರು ಹೇಳಿದಂತ ಮಾತಿದು. ಸೊ ಪವರ್ ಆಫ್ ಪಾಸಿಟಿವ್ನೆಸ್ ಅಂದ್ರೆ ಯಾವಾಗ್ಲೂ ಐ ವಿಲ್, ಐ ಕ್ಯಾನ್ ಅಂದ್ರೆ ನನ್ನ ಕಡೆ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲನ ಯಾವಾಗ್ಲೂ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಲೈಫು
ನೀವು ಗೆಲ್ಲೇಬೇಕು. ಏಕಂದ್ರೆ ಸೋಲೋದು ಯೂಶುವಲಿ ಇದ್ದೇ ಇರುತ್ತೆ. 1000 ಸತ ಸೋತ್ ಬಿಟ್ಟಿದ್ದೀರಿ, ಸೋಲೋ ಸಮಸ್ಯೆ ಅಲ್ವೇ ಅಲ್ಲ, ಅದು ರೂಢಿ ಆಗ್ಬಿಟ್ಟಿದೆ. ಇನ್ನೊಂದು, ನಿಮ್ಮ ಹತ್ರ ಕಳ್ಕೊಳ್ಳಿಕ್ಕೆ ಏನೂ ಇಲ್ಲ, ನೀವು ಬಂದಿರೋದೇ ಪಡ್ಕೊಳ್ಳೋಕೆ. ಸೊ ಸ್ವಲ್ಪ ಪ್ರಯತ್ನ ಹಾಕ್ರಿ, ಎಫರ್ಟ್ ಹಾಕ್ರಿ. ಒಂದ್ಸತಿ ತಿಳಿಯಲ್ಲ, 2 ಸತಿ ತಿಳಿಯಲ್ಲ. ನೀವು ಇನ್ನೊಂದು, ಯಾವುದನ್ನು ಬೈ ಹ್ಯಾಟ್ ಮಾಡಬೇಡಿ ದಯವಿಟ್ಟು, ಅದೊಂದು ರಿಕ್ವೆಸ್ಟ್. ತಿಳ್ಕೊಳ್ಳಿ. ಹಂಗಂದ್ರೆ ಏನು ಅಂತ, ನೀವು ಒಂದ್ಸತಿ ತಿಳ್ಕೊಂಡ್ರೆ ನಿಮ್ಗೆ ಆ ಎಂಟೈರ್ ಸಿಲೆಬಸ್ ಫುಲ್ ಏನಕ್ಕತ್ತೆ ರೈಪನ್ ಫ್ರೂಟ್ ಆಗುತ್ತೆ. ಎಸ್, ಇಲ್ಲ ಅಂದ್ರೆ ಕಬ್ಬಿಣದ ಕಡಲೆ ಆಗೋದು ಸಹಜ. ಸೊ ಹಾಗಾಗಿ ಒಂದನೇದ್ದು ಐ ವಿಲ್, ಎರಡನೇದ್ದು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಪಾರ್ಟ್ ಫ್ರಮ್ ಮೆಮೊರೈಸಿಂಗ್ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಕ್ಲಾಸು ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತ ಹೇಳ್ತಾರೆ, ಅದನ್ನೊಂಚೂರು ಮಾಡಿ. ಹಾಗೆ ಯಾರು ಇಂಗ್ಲಿಷನ್ನು ಕಲೀಲಿಕ್ಕೆ ಇಷ್ಟಪಡ್ತಿದ್ದಾರೋ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ದತ್ತಗುರು ನಮಸ್ತೆ.